ವೈದ್ಯಕೀಯ ಕ್ಷೇತ್ರದಲ್ಲಿ ಮತ್ತೊಂದು ಐತಿಹಾಸಿಕ ಮೈಲಿಗಲ್ಲು ನಿರ್ಮಿಸಿದ ಭಾನ್ನವಿ ಆಸ್ಪತ್ರೆ. ಮೈಸೂರಿನ ಕುವೆಂಪು ನಗರದಲ್ಲಿರುವ ಭಾನ್ನವಿ ಆಸ್ಪತ್ರೆ ಕಳೆದ 14 ವರ್ಷಗಳಿಂದ ಜನರಿಗೆ ಉತ್ತಮ ವೈದ್ಯಕೀಯ ಸೇವೆಯನ್ನ ನೀಡುತ್ತಾ ಬಂದಿದೆ. ಎಲ್ಲ ವರ್ಗದ ಜನರಿಗೆ ಕೈಗೆಟುಕುವ ಬೆಲೆಯಲ್ಲಿ ಸೇವೆಗಳು ಲಭ್ಯ. ಹಾಗೆ ಭಾನ್ನವಿ ಆಸ್ಪತ್ರೆ ಜನರ ನಂಬಿಕೆಗೆ ಅರ್ಹವಾಗಿದೆ. ಇದೇ ಜುಲೈ 26, 2026ರಂದು ಭಾನ್ನವಿ ಆಸ್ಪತ್ರೆಯಲ್ಲಿ ಇಂಟೆಲ್ ಜಾಯಿಂಟ್ ಹಿಪ್ ಎಂಬ ಅತ್ಯಾಧುನಿಕ ನ್ಯಾವಿಗೇಷನ್ ತಂತ್ರಜ್ಞಾನದೊಂದಿಗೆ ಯಶಸ್ವಿ ಹಿಪ್ ರಿಪ್ಲೇಸ್ಮೆಂಟ್ ಶಸ್ತ್ರಚಿಕಿತ್ಸೆಯನ್ನ ಭಾನ್ನವಿ ಆಸ್ಪತ್ರೆಯ ಡಾಕ್ಟರ್ ಆಕಾಶ್ ಮುಗಳೂರವರು ಯಶಸ್ವಿಯಾಗಿ ಮಾಡಿದ್ದಾರೆ. ಈ ಕುರಿತು ಡಾಕ್ಟರ್ ಆಕಾಶ್ ಮುಗಳೂರವರು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ ಮತ್ತಷ್ಟು ಮಾಹಿತಿಯನ್ನ ನೀಡಿದ್ರು. ರೆಗ್ಯುಲರ್ ಆಗಿ ನಾವು ಟೋಟಲ್ ಹಿಪ್ ರಿಪ್ಲೇಸ್ಮೆಂಟ್ ಮಾಡ್ತಾ ಇರ್ತೀವಿ. ಅಂದರೆ ಇದು ಸೌದೋದಾಗ ಇದು ನಾರ್ಮಲ್ ಹಿಪ್ ಜಾಯಿಂಟ್ ಬಂತು, ಸೌದೋದಾಗ ಇದನ್ನು ಕಪ್ಪನ್ನು ಚೇಂಜ್ ಮಾಡ್ತೀವಿ ಮತ್ತು ಬಾಲನ್ನು ಚೇಂಜ್ ಮಾಡ್ತೀವಿ. ಅದಕ್ಕೆ ಟೋಟಲ್ ಹಿಪ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಯೂಶ್ವಲ್ ಆಗಿ ನಾವು ಮ್ಯಾನ್ಯಲ್ ಆಗಿ ಮಾಡ್ತಾಯಿದ್ದೀವಿ, ರೋಬೋಟಿಕ್ ಆಗಿ ಮಾಡ್ತಾಯಿದ್ದೀವಿ. ಇದು ನ್ಯಾವಿಗೇಷನ್, ಅಡ್ವಾನ್ಸ್ ನ್ಯಾವಿಗೇಷನ್ ಬೇಸ್ಡ್ ಟೆಕ್ನಾಲಜಿ ಅಂತ, ಇಂಟೆಲಿಜೆಂಟ್ ಹಿಪ್ ಅಂತ. ಸಣ್ಣ ಕ್ಯಾಮ್ರಾ, ಇನ್ಫ್ರಾರೆಡ್ ರೇಸ್ ಯೂಸ್ ಮಾಡಿಕೊಂಡು ಇಲ್ಲಿ 2 ಪಿನ್ ಹಾಕಿ ಫಿಕ್ಸ್ ಮಾಡಿರ್ತೀವಿ. ಈ ತೊಡೆ ಮೂಳೆಗೂ ಫಿಕ್ಸ್ ಮಾಡಿರ್ತೀವಿ. ನಮ್ಮ ಪೇಷಂಟ್ ಪೊಸಿಷನ್ ಚೇಂಜ್ ಆದ್ರೂ ಕೂಡ, ಏನೇ ಇದಾದ್ರೂ ಕೂಡ ಅದು ಕರೆಕ್ಟಾಗಿ ನಿಯರ್ಲಿ 99.99% ಅಕ್ಯುರಸಿನ ಅದು ಮೇಂಟೈನ್ ಮಾಡುತ್ತೆ. ಸೊ ನಮಗೆ ಕರೆಕ್ಟಾಗಿ ಪೊಸಿಷನಲ್ಲಿ ನಾವು ಕಪ್ಪನ್ನು ಪ್ಲೇಸ್ ಮಾಡೋದಕ್ಕೆ, ಲಿಂಬ್ ಲೆಂತ್ ಡಿಸ್ಕ್ರಿಪನ್ಸಿ ಅಂದರೆ ಕೆಲವೊಂದು ಸರಿ ನಾವು ಸರ್ಜರಿ ಮಾಡಬೇಕಾದ್ರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಉದ್ದದ ಅಳತೆಯಲ್ಲಿ ಆಗ್ಬೋದು, ಅದನ್ನೆಲ್ಲ ಇದು ಪ್ರಿವೆಂಟ್ ಮಾಡುತ್ತೆ. ಬೇರೆ ಒಂದು 8-9 ಕಂಟ್ರಿಗಳಲ್ಲಿ ಲಾಂಚ್ ಆಗಿದೆ. ಇಂಡಿಯಾದಲ್ಲಿ ಒಂದು 6 ತಿಂಗಳ ಹಿಂದ್ಗಡೆ ಲಾಂಚ್ ಆಗಿರೋದು. ಮೈಸೂರಲ್ಲಿ ಫಸ್ಟ್ ಟೋಟಲ್ ಹಿಪ್ ರಿಪ್ಲೇಸ್ಮೆಂಟ್ ಈ ಟೆಕ್ನಾಲಜಿನ ಯೂಸ್ ಮಾಡಿಬಿಟ್ಟು ನಮ್ಮ ಹಾಸ್ಪಿಟ್ಲಲ್ಲಿ ನಾವು ಮಾಡಿದ್ದೀವಿ. ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಬೇಸಿಕಲಿ ಒಂದು ಅಕ್ಯುರೇಟ್ ಪೊಸಿಷನಿಂಗ್ ಇದಕ್ಕೆ, ಪ್ಲಸ್ ನಮಗೆ ಲೆಂತ್ ಆಯಿತು, ಆಫ್ಸೆಟ್ಸ್ ಅಂತ ಹೇಳ್ತೀವಿ. ಸೊ ಬೇಸಿಕಲಿ ನಾರ್ಮಲ್ಸಿ ಕಡೆಗೆ, ನಿಯರ್ ನಾರ್ಮಲ್ಸಿ ಕಡೆಗೆ ನಾವು ಹೋಗ್ತೀವಿ. ಅಂದರೆ ನಾರ್ಮಲ್ ಅಕ್ಯುರಸಿ ಆಯಿತು. ಅದೇ ರೀತಿ ಲಾಂಗ್ ಟರ್ಮ್ ಔಟ್ಕಮ್ಸ್ ಚೆನ್ನಾಗಿರುತ್ತೆ. ಅಂದರೆ ಪೇಷಂಟ್ಗೆ ಬಾಳಿಕೆ ಏನಿರುತ್ತೆ ಹಿಪ್ ಜಾಯಿಂಟ್ಸು ಲಾಂಗ್ ಟರ್ಮ್ ಬರುತ್ತೆ. ರೋಬೋಟಿಕ್ ಏನು ಅಂತ ಹೇಳಿದ್ರೆ ಕಾಸ್ಟ್ಲಿ ಆಗುತ್ತೆ. ಈಗ ನಾವು ಕೆಲವೊಂದು ಸತಿ ಪೇಷಂಟ್ಗೆ CT ಸ್ಕ್ಯಾನ್ ಮಾಡಬೇಕಾಗುತ್ತೆ, ಇವೆಲ್ಲ ಮಾಡಬೇಕಾಗುತ್ತೆ. ಇನ್ನೊಂದು ಸ್ಪೇಸ್ ಜಾಸ್ತಿ ತೊಗೊಳುತ್ತೆ. ಇದಕ್ಕೆ ಸಪ್ರೇಟಾಗಿ ಉಪಕರಣಗಳು ಏನೂ ಬೇಕಾಗಿಲ್ಲ. ಪೇಷಂಟ್ ಬಂದ ತಕ್ಷಣ ಒಂದು ರೆಗ್ಯುಲರ್ ಎಕ್ಸ್ರೇ ಮತ್ತು ಸೈಡಲ್ಲಿ ಕೂತ್ಕೊಂಡೊಂದು ಎಕ್ಸ್ರೇ ಮಾಡಿದರೆ ರಿಯಲ್ ಟೈಮ್ ಇಮೇಜಿಂಗ್ ಇರುತ್ತೆ ನಮಗೆ. ಅಂದರೆ ನಾವು ಬೇರೆ ಒಂದು ಸಣ್ಣ ಕ್ಯಾಮ್ರಾ ಪ್ಲಸ್ ಪ್ಲಸ್ ನಾವು ಸಿಸ್ಟಮ್ನ ನೋಡ್ಕೊಂಡು ಆಪ್ರೇಟ್ ಮಾಡ್ಬೋದು. ಸಪ್ರೇಟ್ ಉಪಕರಣ ಬೇಕಾಗಿಲ್ಲ. ಮತ್ತು ಕಾಸ್ಟ್ ವೈಸ್ ರೋಬೋಟಿಕ್ ಕಂಪೇರ್ ಮಾಡಿದ್ರೆ ತುಂಬ ಕಮ್ಮಿ. ಇನ್ಶೂರೆನ್ಸ್ ಕ್ಲೇಮ್ ಆಗ್ಬೋದು. ಅಂದರೆ ಡಿಪೆಂಡಿಂಗ್ ಆನ್ ದ ಇನ್ಶೂರೆನ್ಸ್ ಇದು ಡಿಪೆಂಡ್ ಆಗುತ್ತೆ, ಯಾವ ಇದರಲ್ಲಿ ಇನ್ಶೂರೆನ್ಸ್ ಕ್ಲೇಮ್ ಆಗುತ್ತೆ ಅಂತ. ಟೋಟಲ್ ಹಿಪ್ ರಿಪ್ಲೇಸ್ಮೆಂಟ್ ಸರ್ಜರಿಲಿ ಬೆಡ್ ರೆಸ್ಟ್ ಅನ್ನೋಂಥದ್ದು ಏನೂ ಇಲ್ಲ. ಪೇಷಂಟ್ ಮೆಡಿಕಲಿ ಫಿಟ್ ಇತ್ತು ಅಂತ ಹೇಳಿದರೆ ಬೆಳಗ್ಗೆ ಸರ್ಜರಿ ಆಯಿತು ಅಂದರೆ ಸಾಯಂಕಾಲದಿಂದನೇ ವಾಕರ್ ಇಟ್ಕೊಂಡ್ಬಿಟ್ಟು ನಡೆಸ್ತೀವಿ. ಇಲ್ಲಾಂದರೆ ನೆಕ್ಸ್ಟ್ ದಿವಸ ಅಂತೂ ನಡೆಸ್ತೀವಿ. ಬಟ್ ವಾಕರ್ ಬಿಟ್ಟು ಇಂಡಿಪೆಂಡೆಂಟಾಗಿ ನಡೆಯೋದಕ್ಕೆ ಯೂಶ್ವಲಿ ಒಂದು 4 ವಾರ, 3ರಿಂದ 4 ವಾರ, ಡಿಪೆಂಡಿಂಗ್ ಆನ್ ದ ಪೇಷಂಟ್ ಫಿಟ್ನೆಸ್ ಆನ್ ಅನ್ ಆವ್ರೇಜ್. ಅಂದರೆ ಸೌದೋಗೋದಕ್ಕೆ ಹಲವಾರು ಕಾರಣಗಳಿದೆ. ಕೆಲವೊಂದು ಬಿದ್ದುಬಿಟ್ಟು ಪೋಸ್ಟ್ ಟ್ರಾಮೆಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಯೂಶ್ವಲಿ ಹಿಪ್ ಆರ್ಥ್ರೈಟಿಸ್ಗೆ ಅಂತ ನಾವು ಟೋಟಲ್ ಹಿಪ್ ರಿಪ್ಲೇಸ್ಮೆಂಟ್ ಮಾಡುವಂಥದ್ದು. ಕೆಲವೊಂದು ಸತಿ ಬಿದ್ದುಬಿಟ್ಟು ಜಾಯಿಂಟ್ ಮೃದ್ವಸ್ಥಿ ಡ್ಯಾಮೇಜ್ ಆಗಿಬಿಟ್ಟು ಆರ್ಥ್ರೈಟಿಸ್ ಆಗುತ್ತೆ, ಅದಕ್ಕೆ ಪೋಸ್ಟ್ ಟ್ರಾಮೆಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಕೆಲವೊಂದು ಸತಿ ಊತದ ಸಂಧಿವಾತಗಳಿಂದ ಸೌದೋಗುತ್ತೆ. ರಿಮಟೆಡ್ ಆರ್ಥ್ರೈಟಿಸ್ ಆಯಿತು, ಆ್ಯಂಕಲೋಸಿಂಗ್ ಸ್ಪಾಂಡಿಲೈಟಿಸ್ ಆಯಿತು, ಅದರಿಂದ ಸೌದೋಗುತ್ತೆ. ಈ ಮಧ್ಯೆ ನಾವು ಎವ್ಯಾಸ್ಕ್ಯುಲರ್ ನೆಕ್ರೋಸಿಸ್ ಜಾಸ್ತಿ ಆಗಿದೆ. ಕೋವಿಡ್ ಆದಮೇಲಿಂದ ನಮಗೆ ಎವ್ಯಾಸ್ಕ್ಯುಲರ್ ನೆಕ್ರೋಸಿಸ್ ಜಾಸ್ತಿ ಆಗಿದೆ. ಸೊ ಬೇಸಿಕಲಿ ಹಿಪ್ ಜಾಯಿಂಟ್ ಸೌದಾದ್ಮೇಲಿಂದ ನಾವು ಮಾಡ್ಬೋದು. ಯೂಶ್ವಲಿ ಎಪಿಫೈಷಿಯಲ್ ಕ್ಲೋಷರ್ ಅಂದರೆ ಮೂಳೆ ಅಂದರೆ ಹೈಟ್ ಎಷ್ಟಿರುತ್ತೆ ಅದು ಬೆಳೆಯೋ ತನಕ ನಾವು ಮಾಡೋದಿಲ್ಲ. ಒಂದು ಸತಿ ಕಂಪ್ಲೀಟ್ ಹೈಟ್ ಅಟೇನ್ ಆದಮೇಲಿಂದ ನೀವು ಹೇಳಿದಾಗೆ ಅರೌಂಡ್ 18 ಇಯರ್ಸ್ ಅಪ್ರಾಕ್ಸಿಮೇಟ್ ಮಾಡಲೇಬೇಡ್ದು ಅಂತ ಆ ಥರ ಇಲ್ಲ. 18 ವರ್ಷಕ್ಕಿಂತ ಮುಂಚೆ ರೇರ್ ಕಂಡೀಷನ್ಸಲ್ಲಿ ಮಾಡ್ತೀವಿ. ಆದರೆ ಯೂಶ್ವಲಿ 18 ವರ್ಷದ ಮೇಲ್ಪಟ್ಟವರಲ್ಲಿ ನಾವು ಸರ್ಜರಿ ಮಾಡ್ಬೋದು. ಲಿಮಿಟ್ ಅಂತ ಇಲ್ಲ. ನಮಗೆ ಮೆಡಿಕಲ್ ಫಿಟ್ನೆಸ್ಸು ಮತ್ತು ಪೇಷಂಟಿಂದ ರಿಕ್ವೈರ್ಮೆಂಟು, ಅಂದರೆ ಈಗ ನಾವು 82 ಥರದ ಮನಸ್ಥಿತಿ ಇರುತ್ತೆ ಪೇಷಂಟ್ಸಲ್ಲಿ ನಾವು ನೋಡೋ ಪ್ರಕಾರ. ಅಂದರೆ ಕೆಲವೊಬ್ಬರು 60 ವರ್ಷಕ್ಕೇ ಎಷ್ಟು ವಯಸ್ಸಾಯಿತು, ಇನ್ಯಾಕೆ ಸರ್ಜರಿ ನಮಗೆ ಅಂತ ತುಂಬ ವಯಸ್ಸಾಗಿರುವಂತಹ ಭಾವನೆ ಅವ್ರಿಗೆ ಇರುತ್ತೆ. ಇನ್ನು ಕೆಲವೊಂದು ಪೇಷಂಟ್ಸು ನಾವು 80 ವರ್ಷ ಆದ್ರೂ ಕೂಡ ನಾವು ನಾರ್ಮಲ್ ಆಗಿರಬೇಕು, ನಮಗೆ ನಮ್ಮ ದಿನನಿತ್ಯದ ಜೀವನ ನಾವು ನಾರ್ಮಲಾಗಿ ಏನೂ ಅಡಚಣೆ ಇಲ್ಲದಲ್ಲೇ ನಡೆಸಬೇಕು ಅನ್ನುವಂತಹ ಮೈಂಡ್ಸೆಟ್ ಇರುತ್ತೆ. ಆ ಮೈಂಡ್ಸೆಟ್ ಮೇಲೆ ನಾವು, ಯಾಕಂದರೆ ಇದು ಕಂಪಲ್ಸರಿ ಸರ್ಜರಿನೂ ಅಲ್ಲ, ಎಮರ್ಜೆನ್ಸಿ ಸರ್ಜರಿನೂ ಅಲ್ಲ, ಪೇಷಂಟ್ಗೆ ಚೆನ್ನಾಗಿ ಆಗಬೇಕು ಅನ್ನುವಂತಹ ಮನೋಭಾವ ಇತ್ತಂದರೆ ಏಜ್ ಇಸ್ ನಾಟ್ ಅ ಲಿಮಿಟ್. ಮೆಡಿಕಲಿ ಫಿಟ್ ಇತ್ತು ಅಂತ ಹೇಳಿದ್ರೆ ಯಾವ ವಯಸ್ಸಿನಲ್ಲಿ ಬೇಕಾದ್ರೂ ಮಾಡ್ಬೋದು. ಏನು ಅಂತ ಹೇಳಿದ್ರೆ ರಿಕ್ವೈರ್ಮೆಂಟ್ ಆಫ್ ಲೈಫ್ ಅಂತ ಏನಿರುತ್ತೆ ಅದ್ರ ಮೇಲ್ಗಡೆ ಅವ್ರನ್ನ ಏನು ಬೇಕು ಅನ್ನೋದ್ರ ಮೇಲೆ ಭಯದಿಂದ ಸರ್ಜರಿನ ಮುಂದೂಡುವಂತಹ ಅವಶ್ಯಕತೆ ಇಲ್ಲ. ನಾರ್ಮಲ್ ಜೀವನದ ಕಡೆ ನಾವು ಹೋಗಬೇಕು ಅಂದರೆ ಪೋಸ್ಟ್ ಸರ್ಜರಿ ಪೇಷಂಟ್ ಸೈಕ್ಲಿಂಗ್ ಆಯಿತು, ಸ್ವಿಮ್ಮಿಂಗ್ ಆಯಿತು, ವಾಕಿಂಗು, 2 ವೀಲರ್ 4 ವೀಲರ್ ಸ್ಟೇರ್ಸ್ ಪ್ರತಿಯೊಂದನ್ನು ಮಾಡ್ಬೋದು. ಕುಕ್ಕರ್ಗಾಲಲ್ಲಿ ಕೂತ್ಕೊಳ್ಳೋದು ನಿಷಿದ್ಧ.
ಕೂತ್ಕೊಳ್ಳೋಕ್ಕಾಗಲ್ಲ ಅಂತಲ್ಲ, ಕೂತ್ಕೋಬೋದು, ಡಿಸ್ಲೊಕೇಶನ್ ಆಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಮತ್ತು ಪದೇ ಪದೇ ಚಕ್ಕಂಬಕ್ಕಳ ಹಾಕ್ಕೊಂಡು ಕೂತ್ಕೊಳ್ಳೋದು ಅವಾಯ್ಡ್ ಮಾಡಬೇಕಾಗುತ್ತೆ. ಏನೋ ಸಮಯ ಸಂದರ್ಭ ಮನೆ ಫಂಕ್ಷನ್ ಇತ್ತು ಅಂದರೆ ಎತ್ತರದ ಮನೆ ಮೇಲೆ ಕೂತ್ಕೋಬೋದು. ಅದರ್ವೈಸ್ ಮೋಸ್ಟ್ ಆಫ್ ದ ನಾರ್ಮಲ್ ಜೀವನ ಏನಿರುತ್ತೆ ಅದನ್ನು ಮಾಡಬಹುದು ಇದನ್ನು. ಬಟ್ ರನ್ನಿಂಗ್, ಜಂಪಿಂಗ್, ಸ್ಕಿಪ್ಪಿಂಗ್ ಇವುಗಳನ್ನೆಲ್ಲ ಕೆಲವೊಂದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ ರೆಗ್ಯುಲರ್ ಲೈಫನ್ನು ನಾರ್ಮಲ್ ಅಂದರೆ ಯೂಶ್ವಲಿ ನಾವು ಟೋಟಲ್ ಹಿಪ್ ರಿಪ್ಲೇಸ್ಮೆಂಟ್ನ ಫ್ರಮ್ ಡಿಸಬಿಲಿಟಿ ಟು ಪೇನ್ ಫ್ರೀ ಮೊಬಿಲಿಟಿ ಅಂತ ಹೇಳ್ತೀವಿ. ಯಾಕಂದರೆ ಹಿಪ್ ಜಾಯಿಂಟ್ ಮೂವ್ಮೆಂಟ್ ಇಲ್ಲ ಅಂದರೆ ತುಂಬ ನೋವಿರುತ್ತೆ, ಕೂತ್ಕೊಳ್ಳೋಕ್ಕಾಗ್ತಿರಲ್ಲ, ನಡೆಯೋಕ್ಕಾಗ್ತಿರಲ್ಲ, ಕುಂಟಿರುತ್ತೆ. ಸೊ ಇವುಗಳಿಂದೆಲ್ಲ ಮುಕ್ತಿ ನಿಮಗೆ ಡೆಫಿನೆಟ್ಲಿ ಸಿಗುತ್ತೆ ಪೋಸ್ಟ್ ಸರ್ಜರಿ. ಇನ್ನು ಭಾನ್ನವಿ ಆಸ್ಪತ್ರೆಯಲ್ಲಿ ನುರಿತ ಅನುಭವಿ ವೈದ್ಯರು, ಸೇವಾ ಮನೋಭಾವವುಳ್ಳ ಸಿಬ್ಬಂದಿಗಳು, ಅತ್ಯಾಧುನಿಕ ಆಪರೇಷನ್ ಥಿಯೇಟರ್, ಐಸಿಯು, 24x7 ಎಮರ್ಜೆನ್ಸಿ ಸರ್ವಿಸ್ ಹಾಗೆ ಲ್ಯಾಬೊರೇಟರಿ, ಡರ್ಮಟಾಲಜಿ, ಆರ್ಥೋಪೆಡಿಕ್, ಗೈನಕಾಲಜಿ, ಆಂಬ್ಯುಲೆನ್ಸ್ ಹೀಗೆ ಇನ್ನೂ ಅನೇಕ ಸೇವೆಗಳು ಭಾನ್ನವಿ ಆಸ್ಪತ್ರೆಯಲ್ಲಿ ಲಭ್ಯವಿದೆ.